ಮಹಾಪ್ರಭು ನನ್ನ ಈ ಬ್ಲಾಗ್ಗೆ ಸ್ವಾಗತಂ ಸುಸ್ವಾಗತ. ಬೆಳಗ್ಗೆ ಎದ್ದು ಮುಖ ತಕ್ಕೊಂಡು ಟಕ್ಕಂಗಡಾಗಿ ನಮ್ಮ ಬೇಬಿ ಕಳ್ಕೊಂಡು ಬೇಕಾಗ್ಲ ಬಂದು ಒಂದಾಲ್ ತಾಂಗ್ ಕುಡ್ಕೊಂಡು ನಂಗೆ ಹೊಂಟೇ ಬಿಟ್ಟಿವಿ. ಅಲ್ಲಿಂದ ಇಲ್ಲಿಗೆ ಬಂದು ನಾಯಿ ಮುದ್ದು ಮಾಡಿ ಇಲ್ಲಿಗೆ ಯಾಕಪ್ಪ ಬಂದಿದ್ದಂದ್ರೆ ಅದ್ರಲ್ಲಿ ನಾ ಮಾಡೋ ಕೆಲಸ ಏನಪ್ಪ ಅಂತಂದ್ರೆ ಇದೆ ಸೆಂಟ್ರಿಂಗ್ ಕೆಲಸ. ನಕ್ಕನ್ ಬೆಂಕಿ ಬಿಸಿಲು ಈಗ ಬಂದು ನಕ್ಕನ್ ಬೇಜನ್ ಚಳಿ ಬೇಜನ್ ಅಳಮ್ಮನ್ನ ಇಷ್ಟೆಲ್ಲ ಬಡ್ದಾಡಿ ನಾ ರೆಡಿ ಮಾಡಿಕೆ ನಾ ಬಡಲು ಕೂಡ ಒಬ್ಬ ಮಚ್ಚೆ ಅಂತ ಅವ್ನು ತೋರಿಸ್ತೀನಿ ಸ್ವಲ್ಪ ನೋಡ್ಕೊಂಬಿಡಿ. ನಮ್ಮ ಮಚ್ಚ ಕೆಲಸ ಮಾಡೋ ಲೇಟ್ ಆದ್ರೂ ಕೂಡ ಅದ್ರ ಕೆಲಸ ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾನ. ಕುಚ್ಚು ನೋಡು ಒಳ್ಳೆ ಮಾತಾಡಿದ್ರೆ ಮಕ್ಕಳು ಅದು ಕಟ್ಬಿಟ್ಟು ಓಕೆಮ್ಮ. ಈಗ ನೀ ಗಾಯ ಕೆಲಸ ಮಾಡ್ತಲ್ಲ ಅವಾಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ದುಡ್ಕೊಂಡು ತಿನ್ನೋರಿಗೆ ಯಾವ್ದಾದ್ರಿ ಏನು ಹಾಂ ಅಷ್ಟೇ. ಜೀವನದಾಗ ಯಾರು ಇಲ್ಲ ಅಂದ್ರೆ ಯಾರು ಏನು ಕೊಡಲ್ಲ. ನೋಡಿ ಸ್ವಾಮಿ, ಗಾಯ ಕೆಲಸ ಸೆಂಟ್ರಿಂಗ್ ಕೆಲಸಗಳಿಗೆ ಇಷ್ಟೇ. ದುಡಿಯೋಕೆ ನಾಚಿಕೆ ಆಗ್ಬಾರ್ದು. ಯಾಕಪ್ಪ ಅಂದರೆ ನೀನು ದುಡಿದ್ರೆ ಹಾಕಿದಾಗ ನಿಮ್ಮ ಫ್ಯಾಮಿಲಿ ನಡೆಯೋದು. ಏನಂತೀವಿ ಮಿಸ್ಲಿ ಈ ಕೆಲಸದಾಗ ಖುಷಿ ಐತಿಲ್ಲ ಎಷ್ಟು ನಮ್ಮ ಬೇಬಿ ಓದಿಸ್ಕೊಂಡು ನಾಷ್ಟದ ಅಂಗಡಿ ಬಂದು ನಾಷ್ಟ ಮಾಡ್ಕೊಂಡು ಈ ಬಿಲ್ಡಿಂಗ್ ಹತ್ರ ಯಾಕೆ ಬಂದಿದ್ದಪ್ಪ ಅಂತಂದ್ರೆ ಮೋಡ್ ಉಚ್ಚಕ್ಕೆ. ಮೋಡ್ ಉಚ್ಚದಲ್ಲ ಆದಮೇಲೆ ಮನೆಗೆ ಹೋಗ್ಬೇಕು ಅನ್ಕೊಂಡ್ಕಿಸಿ ಕೈ ತಕ್ಕೊಂತ ನೋಡು. ಈ ವಿಡಿಯೋದಾಗ ನಾ ಏನು ತಪ್ಪಾಗಿ ಮಾತಾಡಿದ್ಲೆ ಕ್ಷಮೆ ಇಡ ಅಂತ ಕೇಳುತ್ತಾ. ಗಾಯ ಕೆಲಸ ಸೆಂಟ್ರಿಂಗ್ ಕೆಲಸ ಕಂಬಿ ಕೆಲಸ ಹುಡುಗ ಯಾವತ್ತೂ ನಾಚಕ್ಕೆ ಹೋಗ್ಬಾರ್ದು. ನಕ್ಕ ನೀನು ದುಡಿದ್ರೇನೆ ದುಡ್ಡು, ನೀನು ದುಡಿದ್ರೇನೆ ನಿಮ್ಮ ಮನೆ ನಡೆಯೋದು. ಯಾವ ಬೋಳಿ ಮಕ್ಳು ಏನಂತ ನನಗೆ ತಲೆನೇ ಕೆಡಿಸ್ಕೋಬೇಡಿ. ಯಾವಾಗಲೇ ಸೈಕಾಗಿ ಹೇಳಕ್ಕೆ ಇಷ್ಟಪಡಿ. ಬಾಯ್ಸ್ ನಕ್ಕಂಗೆ ಕಮೆಂಟ್ ಹಾಕಿ ಈ ಬ್ಲಾಗ್ ಹೆಂಗಾಗಿದೆ ಅಂತ. ಮತ್ತೆ ಸಿಗೋಣ ಆದಷ್ಟು ಬೇಗ.